ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ಅವ್ರು ಇಲ್ಲ ಅಂತಲ್ಲ. 50,000 ಕಡೆಗಾದ್ರೂ ಜೀವ ಇರಬೇಕು. 50,000 ಕಡೆಗೆ ಅಟ್ಲೀಸ್ಟ್ ನಮಗೊಬ್ರು ಕಾಮನ್ ಕಾಂಪಿಟೇಟರ್ ಸಿಗ್ತಾರೆ. ಅವ್ರೇನು ಶಿಲಾಯುಗದಲ್ಲಿ ಇರಬಹುದು, ಅಥವಾ ಅವ್ರಿಗೆ ಆ ಸಂದೇಶ ಮುಟ್ಟಿದೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಇರಬಹುದು ದೇ ಮೇ ಬಿ ದೇ. ಸಂಖ್ಯಾಶಾಸ್ತ್ರಜ್ಞರು ಸ್ಟ್ಯಾಟಿಸ್ಟಿಷಿಯನ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಮಿಲ್ಕಿ ವೇ ಅಂತ ಗ್ಯಾಲಕ್ಸಿ, ಸೂರ್ಯನಂತ ನಕ್ಷತ್ರ, ಭೂಮಿ ಅಂತ ಗ್ರಹ, ಇವುಗಳನ್ನ ಲೆಕ್ಕ ಮಾಡಿದ್ರೆ ಕನಿಷ್ಠ 50,000 ಕಡೆಗಾದ್ರೂ ಜೀವ ಇರಬೇಕು. 50,000 ಕಡೆಗೆ ಜೀವ, ಮನುಷ್ಯ ಅಂತಲ್ಲ, ಅದು ಬೇರೆ ಯಾವುದೇ ರೂಪದಲ್ಲಿ ಇರಬಹುದು. ಹಾಗಾದ್ರೆ ನಮ್ಗೆ ಇದುವರೆಗೂ ಎರಡನೇ ಜಾಗ ನಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ಅವ್ರು ಇಲ್ಲ ಅಂತಲ್ಲ. ಏನ್ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ, ಏನ್ ಮಾಡಬಹುದು? 1977 ನಲ್ಲಿ ವಾಯೇಜರ್ 1 and 2 ಅನ್ನುವಂತ ಉಪಗ್ರಹಗಳಲ್ಲಿ ಮನುಷ್ಯರ ಚಿತ್ರಗಳು, ಪ್ರಾಣಿಗಳ ಚಿತ್ರಗಳು, ನಾವು ಬಳಸ್ತಕ್ಕಂಥ ಮ್ಯಾಥಮೆಟಿಕಲ್ ನೊಟೇಷನ್ ಚಿತ್ರಗಳು ಮತ್ತು 45 ವಿವಿಧ ಭಾಷೆಗಳಲ್ಲಿ ಮಕ್ಕಳು ಹೇಳಿದ್ದಾರೆ, ಹಲೋ ದಿಸ್ ಈಸ್ ದ ಮೆಸೇಜ್ ಫ್ರಮ್ ದ ವರ್ಲ್ಡ್. ಇದನ್ನೇ ಸೆಂಟೆನ್ಸ್ ಅನ್ನು 45 ವಿವಿಧ ಭಾಷೆಗಳಲ್ಲಿ ಹೇಳಿದ್ದಾರೆ, ಅದನ್ನು ಕಳಿಸಿದ್ದಾರೆ. ಇದರ ಆಸೆ ಏನು ಅಂತಂದ್ರೆ, ಮುಂದೆ ಯಾವುದೋ ಹೋಗ್ತಾ ಒಂದು ಗ್ರಹಕ್ಕೆ ಅದು ಹೋಗುತ್ತೆ, ಆ ಗ್ರಹದಲ್ಲಿ ಜನ ಅದನ್ನ ರಿಸೀವ್ ಮಾಡ್ತಾರೆ, ಅರೆ ಇದು ನಮ್ದಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಎಲ್ಲಿಂದ ಬಂತು ಅಂತ ಲೆಕ್ಕ ಹಾಕಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದರಲ್ಲಿ 3 ಸಾಧ್ಯತೆ ಇದೆ. ಅವರೇನು ಶಿಲಾಯುಗದಲ್ಲಿ ಇರಬಹುದು, ಅಥವಾ ಅವ್ರಿಗೆ ಆ ಸಂದೇಶ ಮುಟ್ಟಿದೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಅದು ಬರೋದಕ್ಕೆ ಇನ್ನೂ 47 ವರ್ಷ ಬೇಕು. ಇವತ್ತು ಅವ್ರು ಕಳಿಸಿದ್ದಾರೆ ಅಂತಂದ್ರೆ, ಮೂರನೇ ಸಾಧ್ಯತೆ ಏನು? ಈ 50,000ದಲ್ಲಿ ಸಾವಿರಾರು ಕಡೆ ಅವ್ರಿಗೆ ಗೊತ್ತು, 10ರಲ್ಲಿ 11 ಅನ್ಕೊಂಡು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಆ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಮನುಷ್ಯನಾದವರಿಗೆ ಇದೇ ನಿಸರ್ಗ ಅವರನ್ನು ಸೃಷ್ಟಿ ಮಾಡಿದೆ ಅಂತ ನಾವು ಅನ್ಕೊಳ್ತೇವೆ. ನಿಸರ್ಗ ನಮ್ಗೆ ಏನನ್ನ ಹೇಳ್ಕೊಟ್ಟಿದೆ ಅಂತಂದ್ರೆ, ನಮ್ಗೆ ಏನಾದ್ರು ಗೊತ್ತಾದ್ರೆ 4 ಜನ ಕೇಳುವಂಥದ್ದು, ಖುಷಿ ಪಡುವಂಥದ್ದನ್ನ ಹೇಳಿ ಕಲಿಸ್ಕೊಟ್ಟಿದ್ವಿ. ಇದು ಎಷ್ಟು ಸಹಜ ಸ್ವಾಭಾವಿಕ ಅಂತಂದ್ರೆ, 3 ತಿಂಗಳು 4 ತಿಂಗಳು ಮಗುವನ್ನ ನೀವು ಫ್ಯಾನ್ ಕೆಳಗೆ ಮಲಗಿಸಿ ಫ್ಯಾನ್ ಆನ್ ಮಾಡಿದ್ರೆ ಆ ಫ್ಯಾನ್ ತಿರುಗ್ತಾ ಇದ್ದಂಗೆ ಮಗು ನಗುತ್ತೆ. ಮಗುಗೆ ಏನಾದ್ರು ಉದ್ದೇಶ ಇದೆಯಾ, ನಾನು ಅರ್ಥ ಮಾಡ್ಕೊಂಡೆ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಕು, ನಾನು ಈ ಫ್ಯಾನ್ ತಿರುಗೋದು ನನಗೆ ಅರ್ಥ ಆಯ್ತು ಅಂತ ಇಲ್ಲ. ಮಗುಗೆ ಅನಿಸದಂತೆ ನನಗೆ ಏನೋ ಅರ್ಥ ಆಯ್ತು ಅಂತ. ಈ ಕಾರಣದಿಂದ ಮಗು ನಗುತ್ತೆ. ನಿಸರ್ಗದ ಮಟ್ಟಿಗೆ ನಾವು ಎಷ್ಟೇ ದೊಡ್ಡವರಿದ್ರು ನಾವೆಲ್ಲ ಮಕ್ಕಳೇ. ಈ ಕಾರಣದಿಂದ ನಮ್ಮನ್ನ ಕಂಡಿಡಿದವ್ರು ಯಾರೋ ಒಬ್ರು ಅವರು ಅನೌನ್ಸ್ ಮಾಡೇ ಮಾಡ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ಈ ತರದ ಅನ್ಯಗ್ರಹ ಜೀವಿಗಳು ಇದುವರೆಗೂ ಸಿಕ್ಕಿಲ್ಲ, ಆದ್ರೆ ಸಿಗುವ ಸಾಧ್ಯತೆ ಇದೆ. ಇನ್ನೊಂದೇನಂದ್ರೆ, ಅಂತ ಅನ್ಯಗ್ರಹ ಜೀವಿಯನ್ನು ಬೇಗ ಹುಡುಕಬೇಕಾದ ಅಗತ್ಯ ನಮಗಿದೆ. ಯಾಕೆ ಗೊತ್ತಾ? ಕನಿಷ್ಠ ಆಗಾದ್ರೂ ನಾವು ಇಡೀ ಭೂಮಿ ಮೇಲೆ ಜನ ಒಂದಾಗ್ತೀವಿ ಅಂತ. ನಮ್ಮ ಧರ್ಮಗಳ ಆಧಾರದಲ್ಲಿ ಹೊಡೆದಿರೋದಾಗ್ಲಿ, ದೇಶಗಳ ಆಧಾರದಲ್ಲಿ ಹೊಡೆದಿರೋದಾಗ್ಲಿ, ಭಾಷೆಗಳ ಆಧಾರದಲ್ಲಿ, ಅಟ್ಲೀಸ್ಟ್ ನಮಗೊಬ್ರು ಕಾಮನ್ ಕಾಂಪಿಟೇಟರ್ ಸಿಗ್ತಾರೆ. ಆ ಕಾರಣದಿಂದ ನೀವುಗಳು ವಿಜ್ಞಾನಿಗಳಾಗಿ ಬೇಗ ಹುಡುಕಬೇಕಾದ ಅಗತ್ಯ ಇದೆ.